ಮನಸ್ಸುಗಳಿಗೆ ನಮಸ್ಕಾರ. ಇದು ನಿವೃತ್ತ ನೌಕರರ ಬವಣೆಯ ಕಥೆ. ಕೆಲಸಕ್ಕಾಗಿ ಇಡೀ ಬದುಕನ್ನೇ ತೇಯ್ದ ನೌಕರರನ್ನ ನಿವೃತ್ತಿಯಾದ ಮೇಲೆ ಸರ್ಕಾರ ಯಾಕೆ ಕಡೆಗಣಿಸ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ. ಈಗಾಗಲೇ ನಿಮ್ಮ ಬಿಬಿ ನ್ಯೂಸ್ ನಿವೃತ್ತ ನೌಕರರ ಪರ ನಿಂತು ಅಭಿಯಾನ ಆರಂಭಿಸಿದೆ. ನಿವೃತ್ತ ನೌಕರರ ವೇದಿಕೆ ಬಿಬಿ ನ್ಯೂಸ್ ವಾಹಿನಿಗೆ ಬಂದು ತಮ್ಮ ಅಳಲನ್ನ ತೋಡಿಕೊಂಡಿದೆ. ಇದನ್ನ ಸರ್ಕಾರಕ್ಕೆ ಮುಟ್ಟಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ಈ ಅಭಿಯಾನಕ್ಕೆ ಸರ್ಕಾರಿ ನೌಕರರು ಸೇರಿದಂತೆ ಎಲ್ಲರೂ ಸ್ಪಂದಿಸಿ ಈ ಅಭಿಯಾನಕ್ಕೆ ಹೊಸ ಚಾಲನೆ ನೀಡಬೇಕಾಗಿದೆ. ಹಾಗಾಗಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಈ ಸಮಸ್ಯೆಗೆ ಸ್ಪಂದಿಸಬೇಕಾಗಿ ನಮ್ಮ ಕೋರಿಕೆ. ಇದೀಗ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ CB ಕುಮಾರ್ ಅವರು. ಇವರು ಕೇಂದ್ರ ಕಾರ್ಯಕಾರಿ ಸಮಿತಿಯ ಮತ್ತು ಹಣಕಾಸು ಸಮಿತಿಯ ಸದಸ್ಯರು. ಇವರೊಂದಿಗೆ ಸುಜಾತಾ ರಾವ್ ಎಂ ಇವರು ಕೂಡ ಕೇಂದ್ರ ಕಾರ್ಯಕಾರಿಣಿ ಸಮಿತಿ ಸದಸ್ಯರು. ಮೇಡಮ್, ತಮಗೆ ಮತ್ತು ಸರ್ ಇಬ್ಬರಿಗೂ ಬಿಬಿ ನ್ಯೂಸ್ಗೆ ಸ್ವಾಗತ. ಸರ್, ಈಗ ನಿಮ್ಮ ಸಮಸ್ಯೆಗಳನ್ನ ಇಲ್ಲಿ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀರಾ. ರಾಜ್ಯ ಸರ್ಕಾರದಲ್ಲಿ ಸುಮಾರು 35-40 ವರ್ಷ ಕಾರ್ಯನಿರ್ವಹಿಸಿ ಸರ್ಕಾರದ ಒಂದು ಭಾಗವೇ ಆಗೋಗಿದ್ದಂತ ನೀವು ಇವತ್ತು ನಿಮ್ಮ ಹಕ್ಕುಗಳಿಗೋಸ್ಕರ, ನಿಮಗೆ ಬರಬೇಕಾದಂಥ ಸವಲತ್ತುಗಳಿಗೋಸ್ಕರ ಹೋರಾಡಬೇಕಾಗಿ ಬಂದಿರೋದು ನಿಜಕ್ಕೂ ದುರ್ದೈವ. ಮೇಡಮ್, ಈಗ ನಿಮಗೆ ಒಂದು ಪ್ರಶ್ನೆ. ಎಷ್ಟು ಜನ ಇದ್ದೀರಿ ಮೇಡಮ್ ನೀವೀಗ? ಈ ಫಲಾನುಭವಿಗಳಲ್ಲಿ ಎಷ್ಟು ಜನ ಇದ್ದೀರಿ ಮತ್ತೆ ಯಾವ್ಯಾವ ವರ್ಗದಲ್ಲಿ ಇದ್ದೀರಿ ತಾವುಗಳು? ನಾವು ಈಗ HRMS ನಿಂದ ಪಡೆದಿರೋ ಮಾಹಿತಿ ಪ್ರಕಾರ ಟೋಟಲ್ 28,469 ಜನರು ಇದ್ದೀವಿ. ಅದೇ ಸರ್ಕಾರದಿಂದ ಒಂದು ಮಾಹಿತಿ ಕೊಡ್ತಾರೆ 39,900 ಅಂತ. ಹಾಗಾಗಿ ನಮ್ಮದು ಮತ್ತು HRMS ಮತ್ತು ಸರ್ಕಾರದ ಮಾಹಿತಿಗಳಲ್ಲೇನೆ ವ್ಯತ್ಯಾಸ ಇದೆ. 11,000 ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ತೋರಿಸ್ತಾ ಇದ್ದಾರೆ. ಬಟ್ ನಾವು ಅದನ್ನ ಇವಾಗ HRMS ಪ್ರಕಾರನೇ ಮಾಡಿದಾಗ ವೃಂದ ಎ ಕೆಟಗರಿ ಎ ಯಲ್ಲಿ 1,703 ಜನರು, ಬಿ ಕೆಟಗರಿ 2,717, ಸಿ ಯಲ್ಲಿ 21,071 ಜನ, ಡಿ ಯಲ್ಲಿ 2,978 ಜನ ಇದ್ದಾರೆ. ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 3,969, ಎಜುಕೇಶನ್ ಅಲ್ಲಿ 13,343, ಹೆಲ್ತ್ ಅಲ್ಲಿ 1,670 ಮತ್ತು ಇತರ ಇಲಾಖೆಗಳಲ್ಲಿ 9,487 ಅಂತ ನಾವು ಈ ತನಕ ಈ HRMS ಬೇಸ್ ಇಟ್ಕೊಂಡು ಲೆಕ್ಕೀಕರಿಸಿದ್ದೇವೆ. ಹೆಚ್ಚುವರಿ ಹೇಗಾಯ್ತು ಮೇಡಮ್? ಸುಮಾರು ನಿಮ್ಮ ಪ್ರಕಾರ ಒಂದು ಸುಮಾರು 11,000 12,000 ವ್ಯತ್ಯಾಸ ಕಾಣಿಸುತ್ತೆ. ಅಷ್ಟೊಂದು ಹೆಚ್ಚುವರಿ ಎಲ್ಲಿಂದ ಬಂತು? ಯಾಕೆ ಸರ್ಕಾರದ ಹತ್ರ ಇವರಿದ್ದಾರೆ? ಅದ್ರ ಬಗ್ಗೆ ನಾವು ಸರ್ಕಾರವನ್ನು ಪ್ರಶ್ನಿಸಿದ್ದೇವೆ. ಆದ್ರೆ ಇದುವರೆಗೂ ನಮ್ಗೆ ಸರಿಯಾದ ಮಾಹಿತಿಯನ್ನು ಅವರು ಕೊಟ್ಟಿರೋದಿಲ್ಲ. ಜೊತೆಗೆ ಅವ್ರೇನ್ ಮಾಡಿದ್ದಾರೆ ಸರ್ ಅಂದ್ರೆ ಡಿಸೆಂಬರ್ ವರೆಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಆಗಸ್ಟ್ ನಮ್ದೆಲ್ಲ ಏನಿದೆ ಅಂದ್ರೆ ಜುಲೈ 31/7/24 ನಮ್ಮ ಅಂಕಿ ಸಂಖ್ಯೆ ಸರಿ ಇದೆ. 26,000 ಜನ ಏನ್ ಹೇಳಿದ್ದಾರೆ ಮೇಡಮ್, ಉಳಿಕೆ 20,000ದಲ್ಲಿ ವಿವಿಧ ಇಲಾಖೆಗಳನ್ನು ಹೇಳಿದ್ದಾರೆ. ಅಷ್ಟಿದೀವಿ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ 24 ಎಂಡ್ವರೆಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಎಂಡು ಅವಶ್ಯಕತೆ ಇಲ್ಲ. ಆಗಸ್ಟ್ 1ರಿಂದ ಅವ್ರಿಗೆ ಫಲಾನುಭವಿಗಳಿಗೆ ಅವ್ರಿಗೆ ಏನ್ ಫುಲ್ ಸಿಗ್ಬೇಕೋ ಸಿಗ್ತಾ ಇದೆ. ನಾವು ಇರ್ತಕ್ಕಂಥದ್ದು ವಂಚಿತರಾಗಿರ್ತಕ್ಕಂಥದ್ದು 1/7/22ರಿಂದ 31/7/24 ಆ 25 ತಿಂಗಳ ಅವಧಿ ಇರತಕ್ಕಂಥವ್ರೆ 26,000 ಜನ. 28,400. ಬಟ್ ಸರ್ಕಾರ ಯಾಕೆ ಶೆಲ್ಟರ್ ತಗೊಳ್ತಾ ಇದೆ? ತುಂಬಾ ಜನ ಫಲಾನುಭವಿಗಳಿದ್ದಾರೆ, ಹೆಚ್ಚಿಗೆ ನಾವು ಅಮೌಂಟ್ ಕೊಡ್ಬೇಕಾಗುತ್ತೆ ಅಂತ ನೆಪ ಹೇಳಲಿಕ್ಕೆ ಏನಾದ್ರೂ ಈ ರೀತಿ ಹೇಳ್ತಾ ಇದೆಯಾ ಹೇಗೆ? ಅಥವಾ ಅವರಿಗೆ ತಪ್ಪು ಮಾಹಿತಿ ಸಿಕ್ಕಿದೆಯಾ? ಕೆಳ ಹಂತದ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರಾ? ಹೇಗಾಯ್ತು ಇದು? ಅವರು ಗಣಕಕೋಶದಿಂದನೇ ಪಡೆದಿರೋ ಮಾಹಿತಿ 39,900 ಅಂತ ನಮ್ಗೆ ಕೊಟ್ಟಿರೋದು ಅದು. ಆದ್ರೆ ನಾವು ಪರ್ಟಿಕ್ಯುಲರ್ ಆಗಿ HRMS ಮಾಹಿತಿಯನ್ನೇ ಅವಲಂಬಿಸಿದ್ದೇವೆ. ಇದುವರೆಗೂ ಸರ್ಕಾರನು HRMS ಮಾಹಿತಿಯನ್ನೇ ಅವಲಂಬಿಸಿರುತ್ತೆ. ಅದ್ರ ಬದಲಿಗೆ ಇವಾಗ ಹೆಚ್ಚುವರಿಯಾಗಿ ಸೇರಿರಬಹುದು ಯಾವುದೆಂದ್ರೆ ಬೋರ್ಡ್ಗಳು, ನಿಗಮಗಳು ಇತ್ಯಾದಿಗಳು ಸೇರಿರಲೂಬಹುದು. ಅದನ್ನ ನಾವು ಸ್ಪಷ್ಟವಾಗಿ ನಾವು ಏನು ಹೇಳಕ್ ಆಗ್ತಾ ಇಲ್ಲ. ಇದರಿಂದಾಗಿ ಸರ್ಕಾರ ಇದನ್ನ ನಮ್ಗೆ ತುಂಬಾ ಹೊರೆ ಆಗ್ತಾ ಇದೆ. 39,900 ಜನಕ್ಕೆ ನಾವು ಆರ್ಥಿಕ ನಷ್ಟ ಸರಿತೂಗಿಸ್ಲಿಕ್ಕೆ ಸರ್ಕಾರದ ಈ ಪರಿಸ್ಥಿತಿಯಲ್ಲಿ ಹಣಕಾಸಿನ ಸ್ಥಿತಿ ಸರಿ ಇರುವುದಿಲ್ಲ ಅಂತ ನಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಮೇಡಮ್, ಈ ಇಲಾಖೆ ನೌಕರರು ಮಾತ್ರ ಪೂರ್ಣಾವಧಿ ನೌಕರರು ಅಂತ ಕನ್ಸಿಡರ್ ಮಾಡ್ತಾರೆ. ನಿಗಮ ಮಂಡಳಿಗಳಲ್ಲಿ ಮಾಡ್ಕೊಂಡಿರೋರು ಅರೆಕಾಲಿಕ ಸರ್ಕಾರಿ ನೌಕರರು ಅಂತಾನೆ ಹೇಳ್ತಾರೆ, ಅಥವಾ ಅರೆ ಸರ್ಕಾರಿ ನೌಕರರು ಅಂತಾನೆ ಹೇಳ್ತಾರೆ.
ಇವಾಗ ನೀವು KSRTC BMTC ಹೌದು. ನೋಡಿ, ನೀವು ರಾಜ್ಯ ಸರ್ಕಾರಿ ನೌಕರರಿಗೆ ಏನಿದೆಯೋ ಅಷ್ಟು ಅವ್ರಿಗಿಲ್ಲ. ಹ್ಮ್. ಯಾಕಂದ್ರೆ ಅವ್ರು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ನೌಕರರಲ್ಲ. ಇದೊಂದು ನೆಪ ಸರ್ ಅವ್ರಿಗೆ ಹೇಳ್ಲಿಕ್ಕೆ ಏನಾಗಿದೆ ಅಂದ್ರೆ, ಸಂಖ್ಯೆ ದೊಡ್ಡದು ಮಾಡಿದಾಗ ಇಶ್ಯೂ ದೊಡ್ಡದಾಗ್ತದೆ, ಅದರಿಂದ ನಾವು ಪರಿಹಾರ ಕೊಡಕ್ ಆಗ್ತಾ ಇಲ್ಲ ಅಂತ ಜಾರ್ ಕಳ್ತಕ್ಕೆ ಒಂದು ಇದನ್ನ ನೆಪ ಇಟ್ಟಿದ್ದಾರೆ ಹೊರತು ಖಂಡಿತವಾಗೂ ಇಲ್ಲ. ಜೊತೆಗೆ ಇದರಲ್ಲಿ ಒಂದು ತಮಗೆ ಮುಖ್ಯವಾದ ಅಂಶವನ್ನ ನಾನು ಹೇಳಕ್ ಹೊರಟ್ರೆ, ಈಗ 7ನೇ ವೇತನದ ಜಾರಿನಲ್ಲಿ ನಮ್ಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಇಂದಿನ ನಾವು ವೇತನ ಆಯೋಗಗಳನ್ನ ನಾವು ಗಮನಿಸ್ಕೊಂಡ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ವೇತನ ಆಯೋಗದಲ್ಲೂ ಕೂಡ 4 ತಿಂಗಳು 6 ತಿಂಗಳು 7 ತಿಂಗಳು ಡಿಲೇ ಆಗಿದೆ ಹೊರತು 25 ತಿಂಗಳ ಡಿಲೇ ಯಾವ ವೇತನ ಆಯೋಗದಲ್ಲೂ ಆಗಿಲ್ಲ. ಆಗಿರೋದಿಲ್ಲ. ಜೊತೆಗೆ ತಮಗೆ ಮುಖ್ಯವಾಗಿ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಎಲ್ಲಾ ವೇತನ ಆಯೋಗಗಳು ಕೂಡ IR ಏನನ್ನ ಅನೌನ್ಸ್ ಮಾಡ್ತಾರಲ್ಲ, ಆ IR ದಿನಾಂಕಗಳಿಂದನೇ ಜಾರಿಯಾಗಿದ್ದಾವೆ. ಇಲ್ಲಿ 3 ಸಾರಿ ಹಿಂದಿನ ಬಿಜೆಪಿ ಸರ್ಕಾರ ಮತ್ತೆ ಈಗಿನ ಕಾಂಗ್ರೆಸ್ ಸರ್ಕಾರ 3 ಸಾರಿ 6 ತಿಂಗಳುಗಳನ್ನ ಡಿಲೇ ಮಾಡ್ಕೊಂಡ್ ಬಂದಿದೆ. ಒಂದು ನೆಪ ಹೊಡ್ಕೊಂಡ್ ಬರ್ತಾ ಇದೆ. ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ. ಆದ್ರೆ ನಾವು ಹೇಳ್ತಕ್ಕಂಥ ಅಂಕಿಅಂಶದ ಪ್ರಕಾರ ಸರ್ಕಾರಕ್ಕೆ ಯಾವ ರೀತಿ ಹೊರೆನೂ ಕೂಡ ಆಗೋದಿಲ್ಲ. ಯಾಕೆಂದ್ರೆ ನಾವು ಏನು ಈ ಅವಧಿನಲ್ಲಿ ದುಡ್ದಿದ್ದೀವಿ, ಈ 25 ತಿಂಗಳ ಅವಧಿ ವೇತನ 7ನೇ ವೇತನದ ಆಯೋಗದ ಅವಧಿನೇ ಇದು. ಜೊತೆಗೆ ನಾವೇನು ಈ 25 ತಿಂಗಳಲ್ಲಿ ನಾವು ನಿವೃತ್ತರಾಗಿದ್ದೀವಿ, ನಮ್ಗೀಗಾಗ್ಲೇ 6ನೇ ವೇತನದ ಆಯೋಗದ ಪ್ರಕಾರ ನಮ್ಗೆ ಸಿಗ್ಬೇಕಾಗಿರ್ತಕ್ಕಂಥ DCRG, ಕಮ್ಯುಟೇಷನ್, ಲೀವ್ ಎನ್ಕೇಸ್ಮೆಂಟ್ ಆಲ್ರೆಡಿ ನಮ್ಗೆ ಸಿಕ್ಕಿದೆ 6ನೇ ವೇತನ ಆಯೋಗದ ಪ್ರಕಾರ. ಇನ್ನು ನಮಗೆ ಸಿಗ್ಬೇಕಾಗಿರ್ತಕ್ಕಂಥದ್ದು ಡಿಫರೆನ್ಸ್ ಬಿಟ್ವೀನ್ 6ನೇ ವೇತನ ಆಯೋಗ ಮತ್ತೆ 7ನೇ ವೇತನ ಆಯೋಗ. ಇದರಲ್ಲಿ DCRG ಏನಾಗಿದೆ 20 ಲಕ್ಷಕ್ಕೆ ಸೀಮಿತ ಆಗಿದೆ. ನಾವು ಅದರ ಹತ್ತರ ಅಂಚನ್ನ ನಾವು 30-35 ವರ್ಷ ಸರ್ವಿಸ್ ತೆಗೆದುಕೊಂಡಿದೀವಿ. ಅದರ ಅವಧಿ ಡಿಫರೆನ್ಸ್ ಇರ್ತಕ್ಕಂಥದ್ದು ಕೂಡ 4-5 ಲಕ್ಷಗಳಲ್ಲಿ ಬರುತ್ತೆ. ಇನ್ನು ಕಮ್ಯುಟೇಷನ್ ಬರ್ತಕ್ಕಂಥದ್ದು 5-6 ಲಕ್ಷದಲ್ಲಿ. ಬಟ್ ಕಮ್ಯುಟೇಷನ್ ಏನಾಗುತ್ತೆ ಅಂದ್ರೆ, ಇಷ್ಟು ಹಣವನ್ನ ಸರ್ಕಾರಕ್ಕೆ ನಾವು ಬಡ್ಡಿ ಸೇರಿಸಿ ವಾಪಸ್ ಕೊಡ್ತೇವೆ. ಹಾಗಾಗಿ ಸರ್ಕಾರಕ್ಕೆ ಅದು ಹೊರೇನಲ್ಲ, ಸಾಲ ಕೊಟ್ಟಾಗದು. ಹೌದು, ಒಮ್ಮೆನೆ ಕೊಡುತ್ತೆ, ನೀವು ಕಂತೆಲ್ಲ ಅದನ್ನ ತೀರಿಸ್ತೀರಾ. ಇಂಟ್ರೆಸ್ಟ್ ಕೊಡ್ತೀವಿ ಅವ್ರಿಗೆ. ಅದು ನಿಮಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಇಂಟ್ರೆಸ್ಟ್ ಗಿಂತ ಜಾಸ್ತಿನೇ ಇರುತ್ತೆ, ಅವ್ರಿಗೆ ವಾಪಸ್ ಹೋಗುತ್ತೆ. ಆಮೇಲೆ ಯಾವುದೇ ಡಿಲೇ ಇರೋಲ್ಲ. ಯಾಕೆಂದ್ರೆ ನಮ್ಗೆ ಬರ್ತಕ್ಕಂಥ ಪೆನ್ಷನ್ ನಲ್ಲಿ ಫಸ್ಟೇ ಮುರ್ಕೊಂಡೇ ನಮ್ಗೆ ಅದನ್ನ ಕೊಡ್ತಕ್ಕ, ಒಂದು ದಿನನೂ ಡಿಲೇ ಆಗೋದಿಲ್ಲ ಆ ವಿಚಾರದಲ್ಲಿ. ಒಂದು ಇನ್ನು ನಮಗ್ ಸಿಗ್ತಕ್ಕಂಥದ್ದು ಈ DCRG ಏನಿದೆ ಮತ್ತೆ ಲೀವ್ ಎನ್ಕೇಸ್ಮೆಂಟ್ ಕೂಡ ಈಗ ಆಲ್ರೆಡಿ ನಾವು 6ನೇ ವೇತನ ಆಯೋಗದ ಪ್ರಕಾರ ತೆಗೆದುಕೊಂಡಿದ್ದೀವಿ. ಇನ್ನು ಅದ್ರೊಳಗೆ ಹೆಚ್ಚುವರಿ ಬರ್ತಕ್ಕಂಥದ್ದು, ಉದಾಹರಣೆಗೆ ಒಬ್ರು 300 ಲೀವ್ ಎನ್ಕೇಸ್ಮೆಂಟ್ ಉಳಿಸ್ಕೊಂಡಿದ್ದಾರೆ ಅಂದ್ರೆ 10 ತಿಂಗಳ ಸಂಬಳ. 10 ತಿಂಗಳ ಸಂಬಳದಲ್ಲಿ ಹಳೆ ಬೇಸಿಕ್ ಪ್ರಕಾರ ಅವ್ರು ಆಲ್ರೆಡಿ 8 ಲಕ್ಷದವರೆಗೂ ತೆಗೆದುಕೊಂಡ್ಬಿಟ್ಟಿರ್ತಾರೆ. ಇನ್ನು 7ನೇ ವೇತನ ಆಯೋಗದಲ್ಲಿ ಬರ್ತಕ್ಕಂಥದ್ದು ಹೆಚ್ಚುವರಿ ಬರೀ 2 ಲಕ್ಷ ಅಷ್ಟೇ. ಅಂದ್ರೆ ಈ ಶೇಕಡವಾರು ಎಷ್ಟು ಡಿಫರೆನ್ಸ್ ಇದೆ 6ನೇ ವೇತನ ಆಯೋಗಕ್ಕೂ 7ನೇ ವೇತನ ಆಯೋಗಕ್ಕೂ? ಶೇಕಡವಾರು ಅದನ್ನ ಲೆಕ್ಕಿಸಿಲ್ಲ. ಸುಮಾರು ಒಂದು 10-20% ಅಷ್ಟೇ ಸರ್. IR ಏನಾಗಿದೆ ಅಲ್ಲ, ಅದು ಏನಾಗಿದೆ ಅಂದ್ರೆ ಅಷ್ಟು ಬರಲ್ಲ ಮೇಡಮ್. ಅದು IR ನಮಗೆ ಆಲ್ರೆಡಿ ಕೊಟ್ಟಿರೋದ್ರಿಂದ ಅದು ಪೆನ್ಷನ್ಗೆ ಆಡ್ ಆಗ್ತಾ ಇದೆ. ಇನ್ನು ಹೆಚ್ಚುವರಿ ಇವ್ರು ಕೊಟ್ಟಿರ್ತಕ್ಕಂಥದ್ದು 24%. 24% ಸ್ಯಾಲರಿ ಹೆಚ್ಚು ಮಾಡಿದ್ದಾರೆ. ಆ 24% ನಲ್ಲಿ 13% ಅಷ್ಟು IR ಕೊಟ್ಟಿದ್ದಾರೆ. ಇನ್ನು 12% ಅಷ್ಟೇನೆ ಹೆಚ್ಚುವರೆಗೆ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥದ್ದು. ಅದ್ರಲ್ಲಿ IR ಬರ್ತಕ್ಕಂಥದ್ರಲ್ಲಿ ಹೆಚ್ಚುವರೆಗೆ 12% ನಮ್ಗೆ ಇವ್ರು ಕೊಟ್ರೆ ಸಾಕು. ಜೊತೆಗೆ ಇನ್ನೊಂದು ತಮಗೆ ಬಹಳ ಆಶ್ಚರ್ಯಕರವಾದದ್ದು ಮತ್ತೆ ಬಹಳ ನೋವಾಗ್ತಕ್ಕಂಥ ಹಿಂಸೆ ಏನಪ್ಪಾ ಅಂದ್ರೆ, ನಾವು 30ರಿಂದ 35 ವರ್ಷಗಳನ್ನ ಸರ್ವಿಸ್ ಮಾಡಿ ಈ DCRG ಕಮ್ಯುಟೇಷನ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ 6ನೇ ವೇತನ ಆಯೋಗದಿಂದ ಪಡಿತೀವಿ. ಈ 1/8/24 ನಂತರ ನಿವೃತ್ತಿ ಆಗ್ತಕ್ಕಂಥ ನೌಕರರು ಏನಿದ್ದಾರೆ, ಅವರು ನಮ್ಗಿಂತ ಸರ್ವಿಸ್ ನಲ್ಲಿ 3 ವರ್ಷ 4 ವರ್ಷ ಜೂನಿಯರ್ಸ್ ಇದ್ದಾರೆ. ಆದ್ರೆ ಅವ್ರು ಪಡಿತಕ್ಕಂತ ಹಣ ನಮ್ಗಿಂತನೂ ಒಂದು 15 ಲಕ್ಷ, 8ರಿಂದ 15 ಲಕ್ಷದವರೆಗೆ ಈ ಸರ್ವಿಸ್ ಮಾಡಿರ್ತಕ್ಕಂಥ 35 ವರ್ಷದ ಸರ್ವಿಸ್ನವ್ರಿಗಿಂತ 28 ವರ್ಷ 30 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥವ್ರು ಹೆಚ್ಚುವರಿಯಾಗಿ ಪಡಿತಾ ಇದ್ದಾರೆ. ಎಷ್ಟು 1:2 ಇದೆಯಾ ಅಥವಾ ಹೇಗಿದೆ? ಇದೆ ಸರ್ ಅದು. ಯಾಕೆಂದ್ರೆ ನೋಡಿ ಎಷ್ಟು ವಿಚಾರ ಇದೆ ಅಂದ್ರೆ, 31/7/24 ನಿವೃತ್ತಿ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ 26 ಲಕ್ಷ. ನಿಮ್ಮ ಹುದ್ದೆದೇ ಉದಾಹರಣೆ ಕೊಟ್ಟು ಹೇಳ್ಬಿಡಿ. ನನ್ನ ಉದಾಹರಣೆ ಕೊಟ್ಟು ಹೇಳ್ತೀನಿ ಸರ್. ನಾನು C ಗ್ರೂಪ್ ನಲ್ಲಿ ಇದ್ದೀನಿ, ಹೈಸ್ಕೂಲ್ ಕೇಡರ್ ನಲ್ಲಿ ಇದ್ದೀನಿ. ನನಗೆ 31/7/24 ನಾನು ರಿಟೈರ್ಡ್ ಆಗಿರೋದ್ರಿಂದ ನನಗ್ ಬರ್ತಾ ಇರ್ತಕ್ಕಂಥ ಹಣ 26 ಲಕ್ಷ DCRG ಕಮ್ಯುಟೇಷನ್. ಅದೇ 1/8/24 ನಂತರ ನನ್ನಿಂದ ಒಂದೇ ದಿನ ಡಿಫರೆನ್ಸ್, ನನಗೆ 31/7, ಅವ್ರು 1/8 ನಂತರ ಆದೇಶ ಮಾಡಿದ್ದಾರೆ, ಅವ್ರಿಗೆ 41 ಲಕ್ಷ ಬರ್ತಾ ಇದೆ.
ಓ ದುಪ್ಪಟ್ಟೆ ಹೆಚ್ಚು ಕಮ್ಮಿ ದುಪ್ಪಟ್ಟೆ ಆಲ್ಮೋಸ್ಟ್ ದುಪ್ಪಟ್ಟ ಸರ್ ಅದು. ನೋಡಿ ಇದು ನನ್ನ ಆತ ಕಣ್ಣೆದುರುಗಡೆ ಕಾಣಿಸ್ತಾ ಇರುವಂತ ತಾರತಮ್ಯ ತಾರತಮ್ಯ. ಜೊತೆಗೆ ಸರ್ವಿಸ್ ನನಗಿಂತ ಆ ಮನುಷ್ಯ 2 ವರ್ಷ 3 ವರ್ಷ ಕಮ್ಮಿ ಮಾಡಿದ್ದಾರೆ. ನಾನು 33 ವರ್ಷ 35 ವರ್ಷ ಸರ್ವಿಸ್ ಮಾಡಿದ್ದೀನಿ. ನಾನು ವೇತನ ಆಯೋಗ ಏನ್ ಪ್ರಾರಂಭ ಆಯ್ತು, 7ನೇ ವೇತನ ಆಯೋಗ ಪ್ರಾರಂಭ ಆಗಿರ್ತಕ್ಕಂಥದ್ದು 1/7/22ರಿಂದನೇ ಪ್ರಾರಂಭ ಆಗಿದೆ. ನಮ್ಗೆ ಆ ಲೆಕ್ಕದಲ್ಲಿ ನೀವು ಪೆನ್ಷನ್ ಕೊಟ್ಟಿದ್ದೀರಿ ಸರ್ಕಾರದಿಂದ ನಮ್ಗೆ. ಈಗ ನಾವು ಅವರು ನಮ್ಮ ಜನಪ್ರತಿನಿಧಿಗಳು ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ ಸರ್ಕಾರ ಎಷ್ಟು ಜಾಣ ನಡೆಯನ್ನ ಅನುಸರಿಸ್ತಾ ಇದೆ ಅಂದ್ರೆ, ಅವರು ಸಿಗಬೇಕಾದಂತ ಸವಲತ್ತುಗಳನ್ನ ಕೊಟ್ಟಿದೆ, ಅವ್ರಿಗೇನು ಅನ್ಯಾಯ ಆಗಿಲ್ಲ, ತಾರತಮ್ಯ ಆಗಿಲ್ಲ ಅಂತ ಉತ್ತರ ಕೊಟ್ಟಿದೆ. ಯಾವ ನಿಟ್ಟಿನಲ್ಲಿ ತಾರತಮ್ಯ ಆಗಿಲ್ಲ ಮತ್ತೆ ಅನ್ಯಾಯ ಆಗಿಲ್ಲ ಅಂದ್ರೆ ಪೆನ್ಷನ್ ನಲ್ಲಿ ಆಗಿಲ್ಲ. ಪೆನ್ಷನ್ ನ ಏನ್ ಮಾಡಿದ್ದಾರೆ ನಮ್ಗವರು 1/7/22ರಿಂದನೇ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ನಮ್ಗೆ ಪೆನ್ಷನ್ ಬರ್ತಾ ಇದೆ, ಅದ್ರಲ್ಲೇ ಆಗಿಲ್ಲ. ಆದ್ರೆ ನಮ್ಗೆ ಸಿಗ್ತಕ್ಕಂತ ಉಪದಾನ ಇದೆಯಲ್ಲ, DCRG ಮತ್ತೆ ಕಮ್ಯುಟೇಷನ್ ಮತ್ತೆ ಲೀವ್ ಎನ್ಕ್ಯಾಶ್ಮೆಂಟ್ ಇದೆಯಲ್ಲ, ಇಲ್ಲಿ ಅಪಾರವಾದಂತ ಅನ್ಯಾಯ ಆಗಿದೆ. ಇಷ್ಟು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ನನಗಿಂತ ನಮ್ ಕೈ ಕೆಳಗೆ ಕೆಲಸ ಮಾಡಿರ್ತಕ್ಕಂಥ ಟೀಚರ್, ಈಗ ನಾನು ಒಬ್ಬ ಹೈಸ್ಕೂಲ್ ಟೀಚರ್ ಆದ್ರಿಂದ ನಮ್ ಕೈ ಕೆಳಗೆ ಅಂತ ಬರೋದಿಲ್ಲ, ಆದ್ರೆ ಇವ್ರು ಅಧಿಕಾರಿಗಳಾಗಿರೋದ್ರಿಂದ ಎಷ್ಟೋ ಜನ ಇವ್ರಿಗಿಂತ ಕಡಿಮೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅವನು ರಿಟೈರ್ಡ್ ಆಗುವಾಗ ಒಂದು 4 ತಿಂಗಳ ನಂತರ ನಮ್ಗಿಂತ ಕಿರಿಯ ಇದ್ದುಕೊಂಡವನು ಆಗಸ್ಟ್ ನಂತರ ರಿಟೈರ್ಡ್ ಆದ್ರೆ ಆತ ಪಡಿತಕ್ಕಂತ 41-42 ಲಕ್ಷ ಎಲ್ಲಿದೆ, ಇವ್ರು ಪಡಿತಕ್ಕಂತ 26 ಲಕ್ಷ 27 ಲಕ್ಷ ಎಲ್ಲಿದೆ. ನಮ್ಮಲ್ಲಿ ಏನಾಗಿದೆ, ಡಿ ಗ್ರೂಪ್ ನೌಕರರು, ಸಿ ಗ್ರೂಪ್ ನೌಕರರು, ಅಧಿಕಾರಿಗಳು ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. ಸಿ ಗ್ರೂಪ್ ಮತ್ತೆ ಡಿ ಗ್ರೂಪ್ ನೌಕರರು ವೇತನ 7ನೇ ವೇತನ ಆಯೋಗ ರಚನೆ ಆದಾಗ್ಲೇನೆ ನಾವ್ ಇಂಥ ದಿವಸ ರಿಟೈರ್ಡ್ ಆಗ್ತೀವಿ ಅಂತಕ್ಕಂಥದ್ದು ಫಿಕ್ಸ್ ಆದ್ರಿಂದ ನಾವು ಒಂದು ಲೆಕ್ಕ ಹಾಕೊಂಡಿದೀವಿ. ನನ್ಗೆ ಇಷ್ಟ ಹಣ ಬರ್ತದೆ DCRG ಕಮ್ಯುಟೇಷನ್ ಲೀವ್ ಎನ್ಕ್ಯಾಶ್ಮೆಂಟ್ ಇಂದ, ನನ್ನ ಮಗಳ ಮದುವೆಗೋ, ಮನೆ ಕಟ್ಲಿಕ್ಕೋ, ನಾನು ಮಾಡಿರ್ತಕ್ಕಂಥ ಸಾಲಕ್ಕೋ, ನನ್ನ ಇತರೆ ವ್ಯವಸ್ಥೆಗಳಿಗೆ ಇಷ್ಟು ಬರ್ತದೆ ಅಂತಕ್ಕಂಥದ್ದನ್ನ ನಾವು ಅವತ್ತಿಂದನೇ ಲೆಕ್ಕ ಹಾಕೊಂಡು ಅದಕ್ಕೆ ಪ್ರಿಪೇರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೊಂದು ದೊಡ್ಡ ಆಘಾತ. ಯಾಕೆಂದ್ರೆ ಇಷ್ಟು ದೊಡ್ಡ ಅಮೌಂಟು ಸ್ವಲ್ಪ, ಈಗ ಲೀವ್ ಎನ್ಕ್ಯಾಶ್ಮೆಂಟ್ ಅಂತಂದ್ರೆ 1,000-2 ಲಕ್ಷ ಅನ್ಬೋದು, ಆದ್ರೆ DCRG ಕಮ್ಯುಟೇಷನ್ ಇಂದ ನಮ್ಗೆ 15-16 ಲಕ್ಷ ವೇತನ ತಾರತಮ್ಯ ಆಗಿದೆ. ನಾವು 35 ವರ್ಷಗಳಿಂದ ಮಾಡ್ಕೊಂಡಿರ್ತಕ್ಕಂಥ ಗಳಿಕೆ ಹಣ ಇದು. ಇದೇನ್ ನಮ್ಗೆ ಸುಮ್ನೆ ಅವತ್ತು ಕೊಡ್ತಕ್ಕಂಥ ಯಾವ್ದು ಭಿಕ್ಷೆ ಅಲ್ಲ, ಇದು ನಾವು ಗಳಿಸಿರ್ತಕ್ಕಂಥದ್ದು. DCRG ಕಮ್ಯುಟೇಷನ್ ನಮ್ಗೆ ಹಕ್ಕಿದು, OPS ನವ್ರಿಗೆ ಹಕ್ಕಿದು, ಇಷ್ಟ ಹಣ ನಮಗ್ ಬರ್ತದೆ ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿಡಿಲಿನ ಆಘಾತದ ತರ ಯಾವ ಸರ್ಕಾರನು ಹಿಂದೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ, 9 ತಿಂಗಳು ಡಿಲೇ ಮಾಡಿಕೊಟ್ಟಿದ್ದಾರೆ. ಆದ್ರೆ ಈಗ 25 ತಿಂಗಳು ಈ ಬರ್ತಕ್ಕಂಥ ಎಲ್ಲಾ ವೇತನ ಆಯೋಗಗಳನ್ನ ಗಮನಿಸಿದಾಗ ಎಲ್ಲೂ ಕೂಡ ಇಲ್ಲ. ಅಂದ್ರೆ ನಮ್ಮ ಹಿಂದಿನ 1/7/22ರಿಂದ ಆಗಿರ್ತಕ್ಕಂಥವ್ರಿಗೆ ಅನ್ಯಾಯ ಮಾಡ್ಬೇಕು ಅಂತಿಲ್ಲ, ಬಟ್ ಹಿಂದಿನ ವೇತನ ಆಯೋಗಗಳು IR ಇಂದ ಜಾರಿಯಾಗಿದ್ದಾವೆ, ಪೇ ಕಮೆಂಟ್ ಸಬ್ಮಿಟ್ ಆಗಿದಾಗ ಇವ್ರು ಎಲ್ಲವನ್ನೂ ಹೊರತುಪಡಿಸ್ಬಿಟ್ಟಿದ್ದಾರೆ, ಎಲ್ಲವನ್ನೂ ಹೊರಗಿಟ್ಟಿದ್ದಾರೆ. ಯಾರ ಮಾತು ಕೇಳಿದ್ದಾರೆ ಏನೋ ನನ್ಗೆ ಗೊತ್ತಿಲ್ಲ. ಅಧಿಕಾರಿಗಳು ಯಾವ ತರ ಇದನ್ನ ಸರ್ಟಿಫೈ ಮಾಡ್ಕೊಂಡಿದ್ದಾರೆ ಅಂತಾನೂ ಅರ್ಥ ಆಗ್ತಾ ಇಲ್ಲ. ಜಾಣ ನಡೆಯನ್ನ ಅನುಸರಿಸಿ ನಮ್ಮ 26,000 ಜನ ನೌಕರರು ನಾವು ಈ ಹೋರಾಟಕ್ಕೆ ಇಳಿದಿದ್ದೀವಿ. ಇದೊಂದು ವಿಶೇಷ. ಆಮೇಲೆ ತಮ್ಗೆ ಇನ್ನೊಂದು ಮಾಹಿತಿ ಕೊಡೋದು ಅಂತಂದ್ರೆ, ಇತಿಹಾಸದಲ್ಲಿ 1.5 ವರ್ಷಗಳಿಂದ ಲಾಸ್ಟ್ ಫೆಬ್ರವರಿಯಿಂದ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇಷ್ಟೊಂದು ನಿರಂತರವಾದಂತ ಹೋರಾಟ, ಜೀವ ಕುಡ್ಕೊಂಡಿರ್ತಕ್ಕಂಥದ್ದೇ ಈ ನಿವೃತ್ತರ ವೇದಿಕೆ. ಅಲ್ಲ, ಒಬ್ಬ ಹಿರಿಯ ನಾಗರಿಕರನ್ನ ಧರಣಿಗೆ ಕೂಡುವಂತ ಮಾಡುವಂತ ಸರ್ಕಾರದ ಕ್ರಮನೇ ತುಂಬಾ ತಪ್ಪು. ಅಲ್ಲಿ ಅವ್ರು ಬಿಟ್ಕೋಬಾರ್ದು, ತಾವು ತುಂಬಾ ಗೌರವಯುತವಾಗಿ ನಡೆಸ್ಕೋಬೇಕು. ಯಾಕಂದ್ರೆ ಅವರು ಆ ಸರ್ಕಾರದ ಗಮನಕ್ಕೆ ಹೋಗ್ಬೇಕು. ನಿಮ್ಮ ಇದಕ್ಕೆಲ್ಲ ತಾವು ಕಾರಣ ಆಗ್ಬೇಕು ಸರ್. ಯಾಕೆಂದ್ರೆ ನೋಡಿ, ನಾವು 5 ಸಮಾವೇಶಗಳನ್ನ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ದೀವಿ. ಕಳೆದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮಾಡಿದ್ದೀವಿ. ರಥಯಾತ್ರೆ ಬಂದಿದ್ದೀವಿ. ಅನೇಕ ಹೋರಾಟಗಳು ಧರಣಿ ಮಾಡಿದ್ದೀವಿ. ಮತ್ತೆ ನಮ್ಮ ಏನು ಸಮಿತಿ ಇದೆ, ಆ ಸಮಿತಿ ಅನೇಕ ಸಲ ಎಲ್ಲಾ ಜಿಲ್ಲೆಯ 224 ಜನ ಶಾಸಕರನ್ನ, 75 ಜನ MLCಗಳನ್ನ, ಮತ್ತೆ DC-ಗಳನ್ನ ಎಲ್ಲರನ್ನೂ ಕಂಡು ಅವರೆಲ್ಲರಿಂದ ಈಗ ಇಲ್ಲಿ ಈ ಇನ್ಕ್ಲೂಡಿಂಗ್ DCM ಶಿವಕುಮಾರ್ ಅವ್ರ ಸಾಹೇಬ್ರ ಕಡೆಯಿಂದನೂ ಕೂಡ ನಾವು ಸರ್ಕಾರಕ್ಕೆ ಪತ್ರವನ್ನ ಕೊಟ್ಟಿದ್ದೇವೆ. ಇವ್ರಿಗೆ ಆಗಿರ್ತಕ್ಕಂಥದ್ದು ಅನ್ಯಾಯ, ಇದನ್ನ ಸರಿಪಡಿಸಿ ಅಂತ ಅವ್ರು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಪತ್ರಗಳನ್ನ. ಅಲ್ಲ, ಮಂತ್ರಿ ಮಹೋದಯರಿಗೆ ನಿಮ್ಮ ಕಷ್ಟ ಅರ್ಥ ಆಗಿದೆ, ಕೊಡಬೇಕು ಅಂತ ಮನಸ್ಸಿದೆ, ಅವರೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಎಲ್ಲಿ ತಗಲಾಕೊಂಡಿದೆ ಇದು ಸರ್? ಇಲ್ಲಿ ತಗೊಳೋದ್ರಲ್ಲಿ ಯಾರು ಅಡ್ಡಗಾಲ ಆಗ್ತಾ ಇದ್ದಾರೆ, ಯಾಕೆ ಅಡ್ಡಗಾಲ ಆಗ್ತಾ ಇದ್ದಾರೆ? ಇಲ್ಲಿ ಅಡ್ಡಗಾಲು ಅನ್ನೋಗೆ ನಾನು ಉತ್ತರ ಕೊಡಕ್ ಕಷ್ಟ ಆಗ್ಬೋದೇನೋ. ಇಲ್ಲಿ ಹಣಕಾಸು ಏನು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇದೆ, ಅವರ ಇವತ್ತಿನ ಸ್ಥಿತಿ ಏನಾಗಿದೆ, ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ, ಇವಾಗ ನಿನ್ನೆ ಇವ್ರು ಹೇಳ್ತಾ ಇದ್ದಾರೆ, ಅಜಿತ್ ಹನುಮಂತನವ್ರು ಹೇಳ್ತಾ ಇದ್ರು,
ಪಂಚ ಗ್ಯಾರಂಟಿಗಳನ್ನ ಒಂದ್ ಕಡೆ ಕೊಟ್ಟು ರೈತರನ್ನ ಯಾವ ರೀತಿ ಶೋಷಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರು ಬಿಡಿಬಿಡಿಯಾಗಿ ಹೇಳ್ತಾ ಇದ್ರು ನಿನ್ನೆ. ಇವತ್ತು ಇವಕ್ಕೆ ಏನು ಪಂಪ್ ಸೆಟ್ ಗಳಿಗೆ ಕೊಡ್ತಕ್ಕಂತ ಟ್ರಾನ್ಸ್ಫಾರ್ಮರ್ಗೆ ಹಣ ಕಟ್ತಾ ಇದ್ದಾರೆ. ಮತ್ತೆ ಏನು ಯಾವುದೇ ಒಂದು ಭೂಮಿ ರಿಜಿಸ್ಟರ್ ಆದ್ರೆ ಅದಕ್ಕೆ ಎಷ್ಟು ದುಪ್ಪಟ್ಟು ಹಣವನ್ನ ಇವತ್ತು ರಿಜಿಸ್ಟ್ರೇಷನ್ ಗಳಿಗೆ ಕೊಡ್ಬೇಕಾಗಿದೆ. ಮತ್ತೆ ಶಾಲಾ ರೈತರ ವಿದ್ಯಾಸಿರಿ ಇವೆಲ್ಲ ಹೀಗೆ ಅನೇಕ ನಮ್ಮ ಜನಪರವಾದಂತ ಇದೇ ಸರ್ಕಾರಗಳು, ಇದೇ ಮುಖ್ಯಮಂತ್ರಿಗಳು ಇವರೇ ಇದ್ದಂತ ಸಂದರ್ಭಗಳಲ್ಲಿ ತಂದಿರ್ತಕ್ಕಂತ ಅನೇಕ ಜಾರಿ ಜನೋಪಯೋಗಿ ಇರ್ತಕ್ಕಂಥ ಕೆಲಸಗಳನ್ನ ಇವತ್ತು ಸ್ಟಾಪ್ ಮಾಡಿದ್ದಾರೆ. ಪಂಚ ಗ್ಯಾರಂಟಿ ನಾವು ಪಂಚ ಗ್ಯಾರಂಟಿ ಕೊಟ್ಟಿರೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಸರ್ಕಾರ ನೀಡ್ತಕ್ಕಂಥದ್ದು ಅವರ ಸರ್ಕಾರದ ಒಂದು ಅಜೆಂಡಾ ಇರುತ್ತೆ, ನಮ್ಗೆ ಅದಕ್ಕೆ ಧೋರಣೆ ಇಲ್ಲ. ಹಾಗಂತ ನೀವೇನು ನಾವು ಫೇವರ್ ಇಷ್ಟು ಕೇಳ್ತಾ ಇಲ್ವಲ್ಲ? ಕೇಳ್ತಾ ಇಲ್ಲ. ನಾವೇನಪ್ಪ ಅಂದ್ರೆ ಗಳಿಕೆ ಹಣದಲ್ಲಿ ಬಂದಂತದ್ದನ್ನ ನಿಮಗೆ ನೋಡಿ, ನಾವು ಇಷ್ಟು ವರ್ಷ ನಾವು ಒಂದು ಸರ್ಕಾರದ ಭಾಗವಾಗಿ ಸರ್ಕಾರ ಜಾರಿ ತಂದಿರ್ತಕ್ಕಂತ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಇದ್ದಂತವ್ರು, ನಾವು ಬದುಕಿರೋದೇ ಹೆಚ್ಚು. ಅಂತ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ಹಗಲು ರಾತ್ರಿ ದುಡಿದಿರ್ತಕ್ಕಂಥವ್ರು. ಆ ಸರ್ಕಾರದ ಒಂದು ಭಾಗವಾಗಿ ಫೇವರ್ ಆಗಿ ಕೆಲಸ ಮಾಡಿದೀವಿ. ನಮಗ್ ಕೊಡುವಂತ ಸಂದರ್ಭದಲ್ಲಿ ಯಾಕೆ ಈ ಜಿಪುಣತನ? ಸರಿ ಸರ್, ಇವಾಗ ಮುಂದಿನ ದಾರಿ ಏನ್ ಸರ್? ಹೋರಾಟದ ಹಾದಿ ಏನ್ ನಿಮ್ದು? ಸರ್, ನಾವು ಅವಿರತವಾಗಿ 17 ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿದ್ದೀವಿ. ಸರ್, ಕೊಡೋವರೆಗೂ ಬಿಡೋ ಪ್ರಶ್ನೆ ಇಲ್ಲ ಸರ್ ನಾವೆಲ್ಲ. ಆಮೇಲೆ ಇನ್ನೊಂದು ತಮ್ಗೆ ವಿಷಾದವಾದಂತ ವಿಚಾರ ಹೇಳ್ಬೇಕು ಅಂದ್ರೆ, ಈ ಹೋರಾಟ ಏನ್ ಪ್ರಾರಂಭ ಮಾಡಿದೀವಿ ನಂತರದಲ್ಲಿ ಸುಮಾರು ಜನ ನಮಗ್ ಗೊತ್ತಿರುವಂಗೆ ಸಾವಿರಾರು ಜನ ಆಲ್ರೆಡಿ ಪ್ರಾಣವನ್ನು ಬಿಟ್ಟಿದ್ದಾರೆ ಸರ್. ಅಂದ್ರೆ ಈ ಹೋರಾಟಕ್ಕೆ ಬಿಟ್ಟಿದ್ದಾರೆ ಅಂತಲ್ಲ, ವಯೋ ಕಾರಣಗಳಿಗೆ ಇವತ್ತು. ಆದ್ರೆ ಅವರ ಆತ್ಮಗಳೆಲ್ಲ ಅತೃಪ್ತಿಯಿಂದ ಸಾಯ್ತಾ ಇದಾವೆ ಸರ್. ಏನೋ ನಾವು ಅನ್ಕೊಂಡಿದ್ದಂತ ಒಂದು ಕೆಲಸವನ್ನ ನನ್ನ ಮಗಳ ಮದುವೆನೋ, ನನ್ನ ಒಂದ್ ಮನೆ ಕಟ್ತಕ್ಕಂಥದ್ದು, ಈ ಒಂದು ಅಮೌಂಟ್ ಬರ್ತದೆ ಅಂತಕ್ಕಂಥ ಆಸೆಯಿಂದ ನಮ್ಮ ಸದಸ್ಯರಾಗಿ ಇದ್ಕೊಂಡು ಅವ್ರು ಎದುರು ನೋಡ್ತಾ ಇದ್ರು. ಆದ್ರೆ ಅವರು ಈಗ ಆಲ್ರೆಡಿ ಸುಮಾರು ಜನ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಗೆಲ್ಲ ಈಗ ವಯಸ್ಸು ಏನಾಗಿದೆ ಅಂದ್ರೆ, ಈಗ ಎಲ್ರು ನಾವು 63, 64 ಬಂದ್ಬಿಟ್ಟಿದೀವಿ. ಈಗಾಗಲೇ ಹೋರಾಟ ಪ್ರಾರಂಭ ಆಗಿ 2 ವರ್ಷ ರಿಟೈರ್ಮೆಂಟ್ ಆಗಿದ್ದೀವಿ. ನಮ್ಮ ವಯಸ್ಸುಗಳಿಗಾಗಲೇ 62ಕ್ಕಿಂತ ಮೇಲಿದ್ದಾವೆ. ಅದರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ನಮ್ಮ ಹಿರಿಯ ನಾಗರಿಕರನ್ನ, ಈ ಹಿರಿಯ ಏನು ನೌಕರರನ್ನ ಗಮನಿಸಿ, ತಮಗೆ ಸರ್ಕಾರಕ್ಕೆ ಯಾವುದೇ ಒಂದು ಯೋಜನೆಗಳನ್ನ ಹಾಕುವಾಗ ಲಕ್ಷಾಂತರ ಕೋಟಿ ಯೋಜನೆಗಳನ್ನ ಹಾಕೋದ್ರಿಂದ ಆಮೇಲೆ ನಾವು ಸರ್ಕಾರಕ್ಕೇನು ಇದು ಮಾಡ್ತಾ ಇಲ್ಲ ಸರ್, ತೊಂದರೆ ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಪ್ರತಿಭಟನೆಗಳನ್ನ ನೋಡಿ ಸರ್, ನಾವೆಲ್ಲೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಒಂದ್ ಸಣ್ಣ ಬೇರೆ ಕಿಡಿಗೇಡಿ ಕೆಲಸಕ್ಕಂತ ಯಾವ ಕೆಲಸವನ್ನೂ ಮಾಡ್ಲಿಲ್ಲ. ನಮ್ಮ ವಯಸ್ಸಿಗೆ ಅನುಗುಣವಾಗಿ ಶಾಂತಿಯುತವಾಗಿ, ಆಮೇಲೆ ಯಾರನ್ನೂ ನಾವು ಟೀಸ್ ಮಾಡ್ತಾ ಇಲ್ಲ ಸರ್. ಮುಖ್ಯಮಂತ್ರಿನಿರ್ಬೋದು, ಅಧಿಕಾರಿಗಳನ್ನಿರ್ಬೋದು, MLA ಮಿನಿಸ್ಟರ್, ಯಾರು ನಾವು ಟೀಸ್ ಮಾಡಲ್ಲ ಸರ್. ನಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ ನಾವು ಈಗಲೂ ಮನವಿ ಮುಖಾಂತರನೇ ಹೋಗ್ತಾ ಇದೀವಿ, ಬೇಡ್ಕೊಂಡೇ ಹೋಗ್ತಾ ಇದೀವಿ. ಅಲ್ಲ, ಮುಂದಿನ ಹೋರಾಟ ಕೂಡ ಶಾಂತಿಯುತವಾಗಿರುತ್ತೆ, ನಿರಂತರವಾಗಿ. ಈಗ ನೋಡಿ ಸರ್, 10,000 ಜನ ನೌಕರರು ಈಗ ಆಲ್ರೆಡಿ ನಮ್ಮ ಸ್ವಂತ ಖರ್ಚಿನಿಂದ ಎಲ್ಲ ವೆಹಿಕಲ್ ಮಾಡ್ಕೊಂಡು ಬೆಳಗಾವಿಗೆ ಬರಕ್ ರೆಡಿ ಆಗಿದ್ರು. ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಆದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಡಿಮೆ ಸಂಖ್ಯೆಗೆ ಕೊಟ್ಟಿದ್ದಾರೆ. ಈಗ ಅದನ್ನ ನಾವು ಮಿನಿಮೈಸ್ ಮಾಡ್ತಾ ಇದೀವಿ. ನಾವು ಸರ್ಕಾರಕ್ಕೆ ಒಂದು ಮತ್ತೆ ಮನವಿ ಮಾಡ್ಕೊಳ್ಳೋದಿಷ್ಟು, ತಾವು ಈ ಕ್ಷಣನೇ ಕೊಡಿ ಅಂತ ನಮ್ಮನ್ನ ಮಾತುಕತೆ ಕರೀರಿ. ಅಲ್ಲಿ ತಮ್ಮ ಸಮಸ್ಯೆಗಳೇನಿದೆ ನಮ್ಮ ಮುಂದೆ ತನ್ನಿ, ನಮ್ಮ ಸಮಸ್ಯೆಗಳನ್ನ ತಿರ್ತಿರಿ. ಅಲ್ಲಿ ವಯ್ಯ ಮೀಡಿಯಾದಲ್ಲಿ ಏನೋ ಒಂದು ತೀರ್ಮಾನ ಮಾಡಿ. ನಾವು ಅದಕ್ಕೆ ಇಷ್ಟೇ ಕೊಡ್ಬೇಕು, ಹೀಗೆ ಕೊಡ್ಬೇಕು ಅಂತ ಏನಿಲ್ಲ. ನಮ್ಮ ಸಮಸ್ಯೆಗಳೇನು ಕೇಳಿ, ನಮ್ಮ ಅಹವಾಲುಗಳನ್ನು ಕೇಳಿ, ಸಂಬಂಧಪಟ್ಟಂತ ಅಧಿಕಾರಿಗಳ ಮುಂದೆ ನಮ್ಮನ್ನು ಕೂರಿಸಿ, ನಮ್ಮ ಬೇಡಿಕೆಗಳ ಬಗ್ಗೆ ಸಹಾನುಭೂತಿಯಿಂದ ಪರಿಶೀಲಿಸಿ, ನಮ್ಮ ಹಿರಿಯರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಜೊತೆಗೆ ಈ ಹೋರಾಟ ತಮ್ಮ ಗಮನಕ್ಕೆ ನಾವು ತರ್ತಕ್ಕಂಥದ್ದು ಇದು ಎಚ್ಚರಿಕೆ ಅಲ್ಲ, ಮನವಿ. ಯಾಕಂದ್ರೆ ನಾವ್ ಯಾರು ಎಚ್ಚರಿಕೆ ಕೊಡುವಂತ ವಯಸ್ಸಿನವ್ರಿಲ್ಲ ಇಲ್ಲಿ. ಎಲ್ಲರೂ ನಾವು ಮನವಿ ಕೊಡ್ತಕ್ಕಂಥದ್ದು. ನಮ್ಗೆಲ್ಲ ಜವಾಬ್ದಾರಿ ಇದೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಅವರ ಜವಾಬ್ದಾರಿಯನ್ನ ನಾವು ಇನ್ನೂ ಒತ್ಕೊಂಡು ಸಾಕ್ತಾ ಇದೀವಿ, ಎಲ್ಲ ಕುಟುಂಬದ ಇರ್ತಕ್ಕಂಥವ್ರು. ಅದರಿಂದ ಸರ್ಕಾರಕ್ಕೆ ನಮ್ದು ನೇರವಾದ ಮನವಿ ಏನಪ್ಪಾ ಅಂದ್ರೆ, ಈ ಹೋರಾಟ ಯಾವುದೇ ಕಾರಣದಿಂದ ನಮ್ಮ ಬೇಡಿಕೆ ಈಡೇರೋವರೆಗೆ ಬಿಡೋದಿಲ್ಲ, ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ತಮ್ಮ ವಾಹಿನಿ ಮುಖಾಂತರ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಹಿಂದೆ ಗೋವಿಂದೇಗೌಡರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಅವರು H. ಗೋವಿಂದೇಗೌಡರು ಅವರು ತಂದಂತ ಕೆಲವು ನಿಲುವುಗಳಿಂದ ಇವತ್ತು ಅನೇಕ ಜನ ಹೆಣ್ಮಕ್ಳು, ವಯಸ್ಸು ಮೀರಿರ್ತಕ್ಕಂಥ ಹೆಣ್ಮಕ್ಳು ಇವತ್ತೆಲ್ಲ ಉದ್ಯೋಗವನ್ನು ಪಡ್ಕೊಂಡು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕರೀತಾ ಇದ್ದಾರೆ. ಅದೆಲ್ಲ ತಮ್ಮ ವಾಹಿನಿಗಳಲ್ಲೇ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಸಂಪುಟ ಸದಸ್ಯರಿಗೆ, ದಯವಿಟ್ಟು ಮಾನವೀಯ ನೆಲೆಯಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಅರಿವಿದೆ. ಅರಿವಿಲ್ಲ ಆದ್ರೆ ಯಾರು ಪತ್ರ ಕೊಡ್ತಾ ಇರ್ಲಿಲ್ಲ. ಎಲ್ಲ ಜನಪ್ರತಿನಿಧಿಗಳು ಪತ್ರ ಕೊಟ್ಟಿದ್ದೀರಿ. ಇದನ್ನೆಲ್ಲ ಗಮನಿಸಿ, ಪರಿಗಣಿಸಿ, ಮಾನ್ಯ ಸಂತೋಷ್ ಹೆಗಡೆ ಅವರು ಯಾವ ಹೋರಾಟಕ್ಕೂ ಅವ್ರು ಬೆಂಬಲ ಕೊಡೋದಿಲ್ಲ. ಅಲ್ಲಿ ಎಲ್ಲಿ ಸತ್ಯ ಏನಿದೆ, ಜಿನೈನ್ ಏನಿದೆ, ನ್ಯಾಯ ಏನಿದೆ ಅಂತಕ್ಕಂಥದಕ್ಕಷ್ಟೇ ಅವರು ಸ್ವತಃ ಬಂದು ನಮ್ಮ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ. ಕುಮಾರ್ ಅವರೇ, ಅಣ್ಣಾ ಹಜಾರೆ ಅವರು ಬಂದು ಮಾತಾಡಿದ್ದಾರೆ ಇಲ್ಲಿವರೆಗೆ. ಅದರಿಂದ ಹೋರಾಟಗಳನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಪತ್ರಕರ್ತನಾಗಿ. ನಿಮ್ಮ ಸಮಸ್ಯೆಗಳು ನನಗೂ ಕೂಡ ಅರಿವಾಗಿದೆ.
ಜನಪ್ರತಿನಿಧಿಗಳಿಗೂ ಹರವಾಗಿದೆ. ಆದ್ರೆ ಎಲ್ಲಿ ಇದು ನಿಂತೋಗ್ತಾ ಇದೆ ಅನ್ನೋದು ಯಾರಿಗೂ ಬರ್ತಾ ಇಲ್ಲ. ನಿಮ್ಮ ಬೇಡಿಕೆ ಈಡೇರ್ಲಿ, ನಿಮ್ಮ ಹೋರಾಟ ಮುಂದುವರಿಲಿ ಅಂತ ನಾನೂ ಆಶಿಸ್ತೇನೆ. ಹಿರಿಯ ನಾಗರಿಕರನ್ನ, ನಿವೃತ್ತ ನೌಕರರನ್ನ ಗೌರವಿಸಬೇಕಾಗಿರೋದು ಒಂದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ನಾನಂತೂ ಭಾವಿಸಿ ಇಲ್ಲಿವರೆಗೆ ಬಂದು ನಮ್ಮ ಚಾನೆಲ್ ಜೊತೆ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ತಮ್ಮ ವಾಹಿನಿ ಮುಖಾಂತರ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಈ ನಮ್ಮ ಬೇಡಿಕೆಗಳು, ನಮ್ಮ ಮನವಿಗಳು ಈ ಮುಖ್ಯಮಂತ್ರಿಗಳು ತಲುಪಿ ನಮ್ಮ ಬೇಡಿಕೆ ಕಡೆಗೆ ಗಮನ ಹರಿಸಿ ಬಗೆಹರಿಸಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಂತ ನಿಮಗೆ ಮತ್ತೆ ಈ ನಮ್ಮ ಮಾತುಗಳನ್ನು ಕೇಳ್ತಕ್ಕಂಥ ಎಲ್ಲ ನನ್ನ ನೌಕರರ ಬಂಧುಗಳಿಗೆ, ಸರ್ಕಾರಕ್ಕೆ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಜೈ ಕರ್ನಾಟಕ. ಸುಜಾತಾ ರಾವ್ ಎಂ ಅವರು ಕೇಂದ್ರ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಸಾಕಷ್ಟು ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಒಬ್ಬ ಹಿರಿಯ ಅಧಿಕಾರಿಯಾಗಿ ಕೂತು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅಂತೆಯೇ ಸಿ ಮತ್ತು ಡಿ ದರ್ಜೆ ನೌಕರರ ಬಗ್ಗೆ ಕೂಡ ವೃಂದ, ದರ್ಜೆ ಅಂತ ಹೇಳೋದು ಬೇಡ, ವೃಂದ ಬಿ ಸಿ ಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಇಲಾಖೆ ಅದರಲ್ಲೂ ಹೆಚ್ಚು ಕಡಿಮೆ ಸತ್ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದಂತ ಶಿಕ್ಷಕರ ಸಂಖ್ಯೆಯಲ್ಲಿ ತುಂಬಾ ಇದೆ. ಅಂತವ್ರ ಬಗ್ಗೆ ನೀವು ಇಟ್ಕೊಂಡಿರೋ ಸಹಾನುಭೂತಿ, ಕಾಳಜಿಗೂ ಕೂಡ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕೊನೆ ಒಂದೇ ಒಂದು ಮಾತು ಹೇಳಬೇಕು ಸರ್, ಇಂಪಾರ್ಟೆಂಟ್ ಬರ್ಬಿಟ್ಟಿದೆ ಸರ್. ಈ ಒಂದು ಸಂದರ್ಭದಲ್ಲಿ ತಮ್ಗೊಂದು ಮಾತು ಹೇಳೋದು ಅಂದ್ರೆ, ನಮ್ಮ ಸಣ್ಮುಗಯ್ಯ ಮತ್ತು ತಂಡ ಈ ಒಂದು ಸಮಸ್ಯೆಗಳನ್ನ ಹರಿವಿಗೆ ತಂದ್ಕೊಂಡು ಪ್ರಾರಂಭ ಮಾಡಿದಂಥದ್ದು. ಯಾಕಂದ್ರೆ ಅವರ ಅವಿರತವಾದಂತ ನಿರಂತರವಾದಂತ ಅವರು ಮನೆಗೂ ಕೂಡ ಹೋಗ್ದೇನೆ ಸಮಸ್ಯೆಯನ್ನ ಅರ್ಥಕೊಂಡು ಇದನ್ನ ಜೀವಂತವಾಗಿ ಇಟ್ಕೊಂಡ್ ಬಂದಿದ್ದಾರೆ ಅವ್ರ ತಂಡ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಎಲ್ಲೋ ಒಂದು ಕಡೆ ಆಶಾಭಾವನೆ ಬಂದಿರತಕ್ಕಂಥದ್ದು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತ ಐವನ್ ಡಿಸೋಜಾ ಸಾಹೇಬ್ರ ಕಡೆಯಿಂದ. ಅವರು ನಮ್ಮ ಈ ಒಂದು ವೇದಿಕೆಗೆ ದೇವದೂತರಾಗಿ, ದೇವದೂತರು ಒಂದು ಪದ ಉಪಯೋಗಿಸಿದ್ರೆ ಖಂಡಿತ ತಪ್ಪಾಗಲಾರದು, ಆ ರೂಪದಲ್ಲಿ ಈ ವೇದಿಕೆಗೆ ಗೌರವಾಧ್ಯಕ್ಷರಾಗಿ ಇದ್ಕೊಂಡು ನಮ್ಮ ಸಮಸ್ಯೆಗಳನ್ನ, ಯಾಕಂದ್ರೆ ಅವ್ರ ಹತ್ರ ನಾವು ಸಾಮಾನ್ಯವಾಗಿ ಹೋಗಿ ಒಬ್ಬ MLC ಅವ್ರ ಹತ್ರ ನಾವು ಮನವಿ ಕೊಡ್ಬೇಕಲ್ಲ ಅನ್ನೋ ದೃಷ್ಟಿಯಿಂದ ಓದಂಥದ್ದು. ಆದ್ರೆ ಅವ್ರಿಗೆ ಈ ವಿಷಯವನ್ನ ತಿಳಿದ ಮೇಲೆ ಅವ್ರು ಬಹಳ ಅಂತಃಕರಣದಿಂದ ಇದು ಸಮಸ್ಯೆ ಆಗಿದೆ, ಇದನ್ನ ನಾನು ಮುಖ್ಯಮಂತ್ರಿಗಳ ಗಮನ ತಂದು ಪರಿಹಾರವನ್ನು ಕೊಡಿಸ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿ ಇದ್ಕೊಂಡು ನಮ್ಮ ಜೊತೆನಲ್ಲೇ ಅವರು ಅವಿರತವಾಗಿ ನಮಗೆ ನಮ್ಮ ಸಮಸ್ಯೆನ ಬಗೆಹರಿಸಕ್ಕೆ ದುಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಗೌರವಾಧ್ಯಕ್ಷರಿಗೆ ಮತ್ತೆ ನಮ್ಮ ಸಣ್ಮುಗಯ್ಯ ಮತ್ತೆ ಅಂತ ಟೀಮ್ ಪ್ರಾರಂಭ ಮಾಡಿದಂಥದ್ದು. ಯಾಕಂದ್ರೆ ಅವರು ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಈ ಒಂದು ವೇದಿಕೆಯನ್ನು ಹುಟ್ಟಾಕ್ಲಿಲ್ಲ ಅಂದ್ರೆ ನಾವ್ಯಾರು ಕೂಡ ಇದ್ರ ಬಗ್ಗೆ ಬರ್ತಾ ಇರ್ಲಿಲ್ಲ. ಅದರಿಂದ ಅವ್ರಿಗೆ, ಅವರ ತಂಡಕ್ಕೆ ಮತ್ತೆ ನಮ್ಮ ಐವಾನ್ ಸಾಹೇಬ್ರಿಗೆ ನಾವು ಈ ಮೂಲಕ ಈ ಒಂದು ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಮುಂಚೂಣಿ ಇರ್ತಕ್ಕಂಥ ಅವ್ರಿಗೆ ತಮ್ಮ ವಾಹಿನಿಯ ಮೂಲಕ ನಾನು ನಮ್ಮೆಲ್ಲ ನಿವೃತ್ತ ನೌಕರರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಿವೃತ್ತ ನೌಕರರ ಕಷ್ಟ ಕಾರ್ಪಣ್ಯಗಳನ್ನ. ಜೀವಮಾನವಿಡೀ ದುಡಿದಂತ ಹಣ ತಮ್ಮ ಕಷ್ಟ ಕಾಲದಲ್ಲಿ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಂಥವ್ರು, ಬರುವಂತ ಒಂದು ಬೃಹತ್ ಹಣ ತನ್ನ ಮಗಳ ಮದುವೆಗೋ ಅಥವಾ ತನ್ನ ತಲೆ ಮೇಲೆ ಒಂದು ಸೂರು ಕಟ್ಕೊಳ್ಳಿಕ್ಕೋ ಅಥವಾ ತನ್ನ ಮಗನಿಗೊಂದು ಸ್ವಾವಲಂಬಿ ಬದುಕು ಕಲ್ಪಿಸ್ಕೊಳ್ಳಿಕ್ಕೋ ಬರುತ್ತೆ ಅಂತ ನಂಬ್ಕೊಂಡು ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇರುವಂತ ಜನ. ಅಂತ ಜನರ ನಿರೀಕ್ಷೆಗಳನ್ನ, ಅಗತ್ಯತೆಗಳನ್ನ ಸರ್ಕಾರ ಸಹಾನುಭೂತಿಯಿಂದ ನೋಡ್ಬೇಕಾಗಿದೆ, ಮಾನವೀಯತೆಯ ನೆಲೆಯಲ್ಲಿ ನೋಡ್ಬೇಕಾಗಿದೆ. ಸರ್ಕಾರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕ ಬಡ್ಜೆಟ್ ಅನ್ನ ಮಂಡಿಸುವಂತ ಸರ್ಕಾರಕ್ಕೆ ಇವರ 1,500ದಿಂದ 2,000 ಕೋಟಿ ರೂಪಾಯಿ ದೊಡ್ಡ ಹೊರೆ ಏನೂ ಅಲ್ಲ. ಅಷ್ಟು ಆಗುದಿಲ್ಲ ಸರ್, ಇನ್ನೂ ಕಡಿಮೆ ಆಗುತ್ತೆ. ಆದ್ರೂ ಕೂಡ 1,500 ಅಥವಾ 2,000 ರೂಪಾಯಿಗಳನ್ನ ಕೊಟ್ಟರೂ ಸಹ ಇವರು ಕಮ್ಯುಟೇಷನ್ ಹಣವನ್ನ ಪ್ರತಿ ತಿಂಗಳು ಅವರ ಪೆನ್ಷನ್ ಅಲ್ಲಿ ಇಟ್ಕೊಳ್ತಾರೆ. ಅಂದ್ರೆ ಅದು ಸರ್ಕಾರಕ್ಕೆ ಮರಳಿ ವಾಪಸ್ ಹೋಗುತ್ತೆ. ಇವೆಲ್ಲವನ್ನ ಕೂಡ ಕನ್ಸಿಡರ್ ಮಾಡಿ ತನ್ನ ಸರ್ಕಾರದ ಒಂದು ಅವಿಭಾಜ್ಯ ಅಂಗವೇ ಆಗಿ ಅದಕ್ಕೋಸ್ಕರ 35ರಿಂದ 40 ವರ್ಷ ದುಡಿದಂತ ನೌಕರರ ಹಿತಾಸಕ್ತಿಯನ್ನು ಕಾಪಾಡೋ ದೃಷ್ಟಿಯಿಂದ ಇವರ ಬೇಡಿಕೆಯನ್ನ ಸರ್ಕಾರ ಈಡೇರಿಸಲಿ ಅನ್ನೋ ಒತ್ತಾಯವನ್ನು ಕೂಡ ವಾಹಿನಿ ಮಾಡ್ತಾ ಇದೆ. ಇವರ ಬೇಡಿಕೆ ಈಡೇರ್ಲಿ, ಹಿರಿಯ ಜೀವಿಗಳು ನೆಮ್ಮದಿಯಾಗಿ ತಮ್ಮ ಸಂಧ್ಯಾ ಕಾಲವನ್ನ ಕಳೀಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.